ನೀವು ಅದನ್ನ ಫಾಸ್ಟಾಗಿ ಓದಿದಾಗ ಫೊರೆನ್ಸಿಕ್ಸ್ ಅಂತ ಹೋಗುತ್ತೆ. ಸೊ ಟೈಟಲಲ್ಲಿ ಕಥೆದು ತುಂಬ ಅರ್ಥ ಅಲ್ಲೇ ಇದೆ, ಕತೆಗೂ ಟೈಟಲ್ಗೂ ತುಂಬ ಲೈಕ್ ಆಪ್ಟ್ ಆಗಿದೆ. ಪ್ಲಸ್ ಇದರಲ್ಲಿ ರಚನಾ ಇಂದ್ರ ಅವರು ನೈಷಾ ಅಂತ ಪಾತ್ರನ ಮಾಡ್ತಿದ್ದಾರೆ, ಭವಾನಿ ಪ್ರಕಾಶ್ ಅವರು ಶಿಕಾರಿ ದೇವಿ ಅಂತ, ನವೀನ್ ಕುಮಾರ್ ಅವರು ಜೇಮ್ಸ್ ಬಾಂಡ್ ಅಂತ. ಸೊ ದೇರ್ ಆಲ್ ಪಾರ್ಟ್ ಆಫ್ ಎ ಕ್ರೈಮ್ ಟೀಮ್. ಓಕೆ, ಸೊ ಮೇನ್ ಮೂವಿಲಿ ನಡೆಯೋದ ಸ್ಟೋರೀಸ್ ಎಲ್ಲ ಲೈಕ್ ಇವ್ರ ಸುತ್ತಮುತ್ತನೇ ಇರುತ್ತೆ. ಸೊ ಸಬ್ಜೆಕ್ಟ್ ಇದೊಂದು ಫೋರೆನ್ಸಿಕ್ ಡಿಟೆಕ್ಟಿವ್, ಒಬ್ಬರು ಮೇನ್ ಕ್ಯಾರೆಕ್ಟರ್ ಫೋರೆನ್ಸಿಕ್ ಡಿಟೆಕ್ಟಿವ್. ಸೊ ಅವ್ರ ಲೈಫಲ್ಲಿ ಬರೋ ಕ್ರೈಮ್ ಸ್ಟೋರೀಸ್ ರಿಲೇಟೆಡ್ ಸಬ್ಜೆಕ್ಟ್ ಆಯ್ಕೆ ಏನಕ್ಕೆ ಅಂದರೆ ಮೇಯ್ನಾಗಿ ಸ್ಕ್ರೀನ್ ಪ್ಲೇ ಆಟ ಆಡ್ಬೇಕಂದ್ರೆ ಕ್ರೈಮ್ ಥ್ರಿಲ್ಲರ್. ಸೊ ಐ ಆಮ್ ಕಾನ್ಫಿಡೆಂಟ್ ಸ್ಕ್ರೀನ್ ಪ್ಲೇ ಅಲ್ಲಿ. ಸೊ ಐ ನೀಡ್ ಸಮ್ ಸ್ಪೇಸ್ ಅಂದರೆ ಕ್ರೈಮ್ ಥ್ರಿಲ್ಲರ್. ಸೊ ನಾರ್ಮಲ್ ಸಬ್ಜೆಕ್ಟ್ಸ್ ಎತ್ಕೊಂಡ್ರೆ ಆ ಸ್ಪೇಸ್ ಇರಲ್ಲ. ಸೊ ಎವ್ರಿ 5 minutes ದೇರ್ ಇಸ್ ಅ ವೇರಿಯೇಷನ್ ಮೂವಿ ಇಲ್ಲಿ. ಸೊ ಐ ಆಮ್ ಕಾನ್ಫಿಡೆಂಟ್ ಆ ಥರ. ಸೊ ನಾನು ದೋಸ್ತಿ ಬಿ ಆನಂದ್ ಅಂತ ಅವ್ರ ಜೊತೆ ಡೈರೆಕ್ಷನ್ ಟೀಮಲ್ಲಿದ್ದೆ ನಾನು ಕಾಲೇಜ್ ಓದ್ತಿದ್ದಾಗ. ಅದಾದಮೇಲೆ ನಾನೇ ಸರ್ ಬ್ಯಾನರ್ ಅಡಿಯಲ್ಲಿ 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಸೊ ಸೆಕೆಂಡ್ ಶಾರ್ಟ್ ಫಿಲ್ಮ್ ಕೂಡ ಮ್ಯಾಮೇಲಿದ್ದು. ಆ್ಯಂಡ್ 2022 ಫೋರೆನ್ಸಿಕ್ಸ್ ವಿ ಲಾಂಚ್ಡ್. ಇದು May 30th 2022 ಫಸ್ಟ್ ಶಾರ್ಟ್ ತೆಗೆದು May 15th ಮುಹೂರ್ತ ಆಗಿತ್ತು. ಇಲ್ಲ 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 ಎಲ್ಲ ಫಿಕ್ಷನಲ್. ಶೂಟಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲಿ ಸರ್, ಕಂಪ್ಲೀಟ್ ಬ್ಯಾಂಗ್ಳೂರ್. ಕಂಪ್ಲೀಟ್ ಸೆನ್ಸರ್ ಆಯಿತು, ಸೆನ್ಸರ್ UA ಬಂದಿದೆ, ಅದಿನ್ನ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದು ಪ್ರೋಸೆಸ್ ಇಲ್ಲದೆ. ಸೊ ಇನಿಷಿಯಲಿ honestly we planned for a commercial movie initially, but me and Karan sir had a plan for commercial movie. Then we thought present audience mindset ಏನದ, they need content. ಲೈಕ್ ಇವಾಗ ನಿಮಗೆ ಗೊತ್ತು OTT ಎಲ್ಲ ಬಂದಿರೋದ್ರಿಂದ ವಿ ಹ್ಯಾವ್ ಮೆಚ್ಯೂರ್ಡ್ ಎನಫ್ ಅಲ್ಲ. ಇವಾಗ ನಾರ್ಮಲ್ ಲೇ ಮ್ಯಾನ್ ಕೂಡ ಲೈಕ್ ಒಳ್ಳೆ ಮೂವೀಸ್ ನೋಡ್ಬೇಕಂತ ಆಸೆ ಪಡ್ತಾರೆ. ಸೊ ಅದೇ ಫೈಟ್ ಸಾಂಗ್ ಆ ಥರ ಎಲ್ಲ ಲೈಕ್ ಅದಿದ್ರೇ ಮೂವಿ ಅಂತ ಅಲ್ಲ. ವಿ ಆರ್ ಲೈಕ್ ಓಕೆ ಡಿಫ್ರೆಂಟಾಗಿ ಮಾಡೋಣ, ಪ್ಲಸ್ ಫಸ್ಟ್ ಟೈಮ್ ಮಾಡ್ತಿರೋದು, ನಮಗೂ ಹೆಸರು ಬೇಕು ಏನು ಮಾಡ್ತಿದ್ದೀನಿ ಅಂತ. ಸೊ ನಾವು ಗುರುತಿಸ್ಕೊಳ್ಬೇಕಂದ್ರೆ ಲೆಟ್ಸ್ ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಅವಾಗ ವಿ ಆರ್ ಲೈಕ್ ಓಕೆ ಕ್ರೈಮ್ ಥ್ರಿಲ್ಲರ್ ಮಾಡೋಣ ಅಂತ. ಸೊ ಅದಕ್ಕೆ ರಿಸರ್ಚ್ ಮಾಡಿದಲ್ಲಿ ಅಂದರೆ ಲೈವ್ ಆಗಿ ಫೋರೆನ್ಸಿಕ್ ಡಿಟೆಕ್ಟಿವ್ ಇದಾರಲ್ಲ, ಫೋರೆನ್ಸಿಕ್ ಟೀಮ್ ಇದೆ, ಲೈಕ್ ತುಂಬ ದೊಡ್ಡ ದೊಡ್ಡ ಕೇಸಸ್ ಹ್ಯಾಂಡಲ್ ಮಾಡಿದ ಟೀಮಲ್ಲಿ ಅವರು ಪ್ರತಿಷ್ಠಿತ, ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಲೈಕ್ ಹೀ ಹೆಲ್ಪ್ ಮೀ ತುಂಬ ಥಿಂಗ್ಸ್ಗೆ. ಸೊ ಇದ್ರಲ್ಲಿ ಮೂವಿಲಿ ನೋಡೋದು ಫಿಕ್ಷನಲ್ ಸ್ಟೋರಿನೇ ಹೊರತು, ಬಟ್ ಫೋರೆನ್ಸಿಕ್ ಡಿಟೆಕ್ಟಿವ್ ಲೈವ್ ಆಗಿ ಏನು ಮಾಡ್ತಾರೆ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಕರೆಕ್ಟ್ ಆಗಿರುತ್ತೆ. ಸೊ ಏನೇ ಮೂವಿ ಅಂತ ಲೈಕ್ ವಿ ಕ್ಯಾನ್ ಅವಾಗ ಲಾಜಿಕ್ ಮಿಸ್ ಮಾಡ್ಬೋದು ಅನ್ಸುತ್ತೆ, ಬಟ್ ಕ್ರೈಮ್ ಥ್ರಿಲ್ಲರ್ಸ್ ನಾವು ಆ ಥರ ಮಾಡೋಕ್ಕಾಗಲ್ಲ. ಸೊ ಎವ್ರಿಥಿಂಗ್ ಇಸ್ ಪಾಯಿಂಟ್. ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಸಾರಿ, ನನಗೆ ಸ್ಟೋರಿ ತುಂಬ ಇಷ್ಟ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಂ, ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ನಮ್ಮ ಕ್ರಿಯೇಟಿವ್ ಪ್ರೊಡ್ಯೂಸರ್ ಕರಣ್ ಸಿಂಗ್ ಫಿಲ್ಮ್ ಮಾಡುವಾಗ ನಾನು ಭೇಟಿ ಆಗಿದ್ದೆ. ಸೊ ಅವಾಗ ಐ ಥಿಂಕ್ ಇ ವಾಸ್ ಪ್ರಾಬ್ಲಿ 19 years. ಅವಾಗ ಅವ್ರ ಥಿಂಕಿಂಗ್ ನನ್ನ ಥಿಂಕಿಂಗ್ ಮ್ಯಾಚ್ ಆಗ್ತಿತ್ತು. ಏನಕ್ಕೆ ಅಂದರೆ ನಾನು ಯಾವಾಗಲೂ ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ನಾರ್ಮಲ್ ಇರೋ ಥರ ಇರಬಾರ್ದು, ಏನೇ ಡಿಫ್ರೆಂಟಾಗಿ ಮಾಡಬೇಕು. ಅದಕ್ಕೆ ಕೋಡ ಮಾಡಿದ್ವಿ, ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದಾದಮೇಲೆ ಲೆಟ್ಸ್ ನಾಟ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಆಲ್ಮೋಸ್ಟ್ ರೆಡಿನ ಆಗಿತ್ತು. ಆಮೇಲೆ ಯೋಚನೆ ಮಾಡಿದ್ವಿ, ಎಷ್ಟೊಂದು ಕಮರ್ಷಿಯಲ್ ಸ್ಕ್ರಿಪ್ಟ್ ಇದ್ರೂ ನಮಗೆ ಒಂದು ಡಿಫ್ರೆಂಟಾಗಿ ನಮಗೆ ನಮ್ಮ ಹೆಸರು ಒಂದು ಕಡೆ ಬರಬೇಕು ಅಂದರೆ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಬೇಕು, ಆವಾಗಲೇ ಜನರು ಗುರುತಿಸ್ತಾರೆ. ಕೋವಿಡ್ ಮುಂಚೆ ಇರೋ ಆಡಿಯನ್ಸೇ ಬೇರೆ, ಕೋವಿಡ್ ಆದಮೇಲೆ ಎಲ್ಲ ಇಂಟರ್ನ್ಯಾಷನಲ್ ಸಿನಿಮಾಸ್ ಇದೆಲ್ಲ ನೋಡ್ಬಿಟ್ಟು ಸಿಕ್ಕಾಬಿಟ್ಟು ಅಪ್ಡೇಟ್ ಆಗಿದ್ದಾರೆ. ಇವಾಗ ನಾರ್ಮಲ್ ಹಳೆ ಕಂಟೆಂಟು, ಹಳೆ ಕನ್ವೆನ್ಷನ್ ಮೂವಿ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟು ಮಾಡಲ್ಲ. ಸೊ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಇದರಿಂದ ನಾವು ಮಾಡಿರೋದು. ಸೊ ಈ ಮೂವಿ ಮಾಡುವಾಗ ಐ ಥಿಂಕ್ ಹಿ ವಾಸ್ ಜಸ್ಟ್ 21 year old ಗೈ. ಸೊ ಇವನಿಗೆ ಹೆಂಗೆ ಟ್ಯಾಲೆಂಟ್ ಇದೆ, ಹೀಸ್ ಅ ಎಡಿಟರ್ ಟು ಆ್ಯಂಡ್ ಸ್ಕ್ರೀನ್ ಪ್ಲೇನು ಸಕ್ಕದಾಗಿ ಬರೀತಾನೆ. ಸೊ ಪ್ರಾಮಿಸಿಂಗ್ ಡೈರೆಕ್ಟರ್, ಅದರಿಂದ ಓಕೆ ಲೆಟ್ಸ್ ಡೂ ಇಟ್ ಅಂತ ಮಾಡಿದ್ವಿ ಸರ್. ಆ ಥರ ಎಲ್ಲ ಏನಿಲ್ಲ ಸರ್, ಆ ಥರ ಇಲ್ಲ. ಮೂವಿ OTT ಮತ್ತು ಥಿಯೇಟ್ರ್ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದಾದಮೇಲೆ ಸಾಯಿ ಸೋಮೇಶ್ ಅವರು. ಸೊ ಐ ಥಿಂಕ್ ಸಾಯಿ ಸೋಮೇಶ್ ಮ್ಯೂಸಿಕಲ್ಗಿಂತ ಸಾಯಿ ಸೋಮೇಶ್ ಮ್ಯಾಜಿಕಲ್ ಅಂತೀನಿ.
ಸೊ ದ ಸಾಂಗ್ಸ್ ಹ್ಯಾವ್ ಕಮ್ ವೆರಿ ಗುಡ್. ನಂಗೆ ತುಂಬ ಇಷ್ಟ ಆಯಿತು. BGM ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಟೀಸರ್ ನೋಡಿದ್ರೆ ಅದರಿಂದ 10% ಎಫೆಕ್ಟ್ ತುಂಬ ಟ್ರೈಲರ್ ಇಲ್ಲಿ ಕಾಣಿಸುತ್ತೆ. ಸೌಂಡ್ ಡಿಸೈನ್ ಆಗಲಿ ತುಂಬ ಚೆನ್ನಾಗಿ ಬರ್ತಿದೆ ಅದು. ಸೊ ದಟ್ ಈಸ್ ಒನ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ರಚನಾ. ಸೊ ರಚನಾ ಅವ್ರ ಕೆರಿಯರ್ ಗ್ರಾಫ್ ನೋಡಿದ್ರೆ ಇದೊಂದು ಮೂವಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಬೆಂಚ್ ಮಾರ್ಕ್ ಕೊಡುತ್ತೆ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ ಅಷ್ಟು ಚೆನ್ನಾಗಿ ಮಾಡಿ. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರಚನಾ ಅವರು ಆ ಸೀನಿಗೆ ಬರುವಾಗ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಅಂದರೆ ಜಾಸ್ತಿ ಟೇಕ್ಸೇ ಹೋಗಲ್ಲ. ಶಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ತುಂಬ ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ಸ್ ರಚನಾ ಫಾರ್ ಇಟ್. ಆಮೇಲೆ ಹೊಸ ಪ್ರತಿಭೆ ನವೀನ್ ಅವ್ರನ್ನ ಲಾಂಚ್ ಮಾಡ್ತಿದ್ದೀವಿ. ಸೊ ಹಿ ಈಸ್ ಆಲ್ಸೋ ಕ್ರೈಮ್ ಫೋಟೋಗ್ರಾಫರ್ ಇನ್ ದಿಸ್. ಅವರು ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಅವ್ರವ್ರ ಪಾತ್ರ ಕರೆಕ್ಟಾಗಿ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮಗೆ ಒನ್ ಆಫ್ ದ ಫೈನ್ ಆ್ಯಕ್ಟರ್ಸ್ ಭವಾನಿ ಮ್ಯಾಮ್ ಇಬ್ಬರದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ನೋಡುವಾಗ ಗೊತ್ತಾಗುತ್ತೆ. ಒಂದು ಡಿಫ್ರೆಂಟ್ ಮೂವಿ. ನಾರ್ಮಲ್ ಮೂವಿಗಿಂತ ಹೋಗಿದ ತಕ್ಷಣ ನಿಮಗೆ ಒಂದು ಪ್ರಾಮಿಸ್ ಮಾಡ್ತೀವಿ ಏನಂದರೆ, ಎಲ್ಲರೂ ಇವಾಗ ಒಂದು 5 ನಿಮಿಷ ಇವಾಗ ಟಿಕ್ ಟಾಕ್ ಮತ್ತು ರೀಲ್ಸ್ ಕಾಲ ಸ್ವಲ್ಪ ಬೋರ್ ಆದರೂ ಫೋನ್ ಇಟ್ಕೊಂಡು ಕೂತಿರ್ತಾರೆ. ನಾವು ಹೆಂಗೆ ಮಾಡಿದ್ವಿ ಅಂದರೆ ಫೋನ್ ಎತ್ತಬಾರ್ದು. ಸೊ ಎಲ್ಲನೂ ಒಂದು ಡಿವಿಯೇಷನ್ ಕೊಡ್ತಾ ಇರಬೇಕು. ಜನರು 2 hours ಕೂತ್ಕೊಂಡ್ರೆ ಮೂವಿ ನೋಡ್ತಾನೆ ಇರಬೇಕು. ದಟ್ ಈಸ್ ಅವರ್ ಪ್ಲ್ಯಾನ್. ಸೊ ಹಂಗೆ ನಾವು ಮಾಡಿದ್ದೀವಿ. ಯಾ ಓಕೆ, ಥ್ಯಾಂಕ್ ಯು. ಸೊ ಆಲ್ರೆಡಿ ಆಗಿರೋದು ನಾನೇ ಮರ್ತೋಗಿದ್ದೀನಿ ಆ ಥರ. ಸೊ ದಟ್ಸ್ ಇಟ್ ಆಗ್ಲಿ. ಆ್ಯಂಡ್ ಆ್ಯಸ್ ಅ ಟೀಮ್ ತುಂಬ ಪ್ರಯತ್ನ ಪಟ್ಟಿದ್ದೀರಿ ಒಳ್ಳೆ ಔಟ್ಪುಟ್ ಕೊಡಬೇಕು ಅಂದ್ಬಿಟ್ಟು. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಸ್ವಲ್ಪ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ರಚನಾ ಎಂದರು ರಿಲೀಸ್ ಆಗೋಕ್ಕೆ ಎಷ್ಟು ಟೈಮ್ ತಗೋತಾ ಇದೆ. ಏಪ್ರಿಲಲ್ಲಿ ರಿಲೀಸ್ ಮಾಡ್ತೀವಿ ಸ್ವಲ್ಪ ಕಾರಣಾಂತರಗಳಿಂದ. ಫೋರೆನ್ಸಿಕ್ಸ್ ಅನ್ನೋ ಒಂದು ಮೂವಿ, ನಾನು ಪ್ರೀವಿಯಸ್ ಮೂವೀಸ್ ನೋಡಿದರೆ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ. ಆದರೆ ಫೋರೆನ್ಸಿಕ್ಸಲ್ಲಿ ನಂಗೊಂದು ಬ್ಯೂಟಿಫುಲ್ ಪಾತ್ರ ಪಡ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಎಲ್ಲ ಸಿನಿಮಾಗಳಲ್ಲಿ ನಗ್ತಾ ಎಂಟರ್ಟೈನ್ಮೆಂಟ್ ಕೊಟ್ಟರೆ, ಇಲ್ಲಿ ಲಿಟಲ್ ಮೋರ್ ಸಟಲ್, ಜಾಸ್ತಿ ಮಾತಾಡಲ್ಲ. ನನಗೆ ನಟನೆಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಕ್ಟಿಂಗಲ್ಲೇ ಎಲ್ಲ ಇಮೋಷನ್ಸ್ ತೋರಿಸ್ಬೇಕಾಗುತ್ತೆ ಈ ಸಿನಿಮಾಲಿ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ. ಫೋರೆನ್ಸಿಕ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಪ್ರತಿ ಕ್ಷಣ ಏನಾದರೂ ಒಂದು ಕೀ ಕೊಡ್ತಾ ಇರ್ತಾರೆ, ಒಂದು ಹಿಂಟ್ ಕೊಡ್ತಾ ಇರ್ತಾರೆ. ಆ ಹಿಂಟ್ಗೆ ಯಾವಾಗಾದರೂ ಇನ್ನೊಂದ್ಸಲ ಕನೆಕ್ಟ್ ಆಗುತ್ತೆ. ಸೊ ಎಲ್ಲೂ ಮಿಸ್ ಮಾಡಲೇಬಾರ್ದು, ಇಲ್ಲಾಂದರೆ ಕತೆ ಮಿಸ್ ಆಗೋಗುತ್ತೆ ಅಂತ ಒಂದು ಸಿನಿಮಾ ಇದು. ಆ್ಯಂಡ್ ಎಲ್ಲ ಹೊಸ ಪ್ರತಿಭೆಗಳು ನಾವು, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಅಷ್ಟೇ. ನಮ್ಮ ಸಿನಿಮಾ ಇನ್ನು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅನಿಸುತ್ತೆ. ಮಾರ್ಚ್ ಎಂಡ್ ಇಲ್ಲ, ಏಪ್ರಿಲಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಲ್ಯಾಬ್ ಮಾಡಾಕಿದ್ದಾರೆ ಸರ್. ಆ್ಯಕ್ಚುಲ್ ಲ್ಯಾಬ್ಗೆ ಹೋಗಿದ್ದಿಲ್ಲ. ಹಾಂ, ರಿಯಲ್ ಸ್ಪಾಟ್ಗೆ ಹೋಗಿ ಬಂದಿಲ್ಲ. ಆದರೆ ಸೆಟ್ಟಲ್ಲೇ ಎಲ್ಲ ಮನುಷ್ಯರೊಳಗೆ ಏನೆಲ್ಲ ಇರುತ್ತೋ ಅದೇ ತಂದು ಹಾಕಿದ್ರು ಸೆಟ್ಟಲ್ಲಿ. ಇಲ್ಲ ಅಂದರೆ ಕಾಣಲ್ಲ ಅಂದರೆ ಸಿನಿಮಾಲಿ ಗೊತ್ತಾಗುತ್ತೆ ಸರ್. ಸಿನಿಮಾಲಿ ಸ್ವಲ್ಪ ಹಂಗೆ ಕಾಣಿಸ್ತೀನಿ, ಎಲ್ಲ ಲುಕ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರಿಗೆ ಸಿ, ನನ್ನ ಹೆಸರಲ್ಲೇ ಏನೋ ಏನಿದೆ, ವೈಬ್ರೇಷನ್, ಸ್ಟ್ರಾಂಗ್ ವೈಬ್ಸ್ ಇದೆ, ಖಡಕ್ ವೈಬ್ಸ್. ಹೌದು, ಖಡಕ್ ವೈಬ್ಸ್ ಇದೆ. ಹೆಂಗೆ ಅಂತಂದ್ರೆ, ಈ ಶಿಕಾರಿ ದೇವಿಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋದನ್ನ ನಿರ್ದೇಶಕರು ಹೇಳ್ತಿರೋ ನಾನೇ ಹೇಳ. ಒಂದಿನ ಶೂಟಿಂಗ್ ನಡೀತಿದೆ, ಒಬ್ರು ಫೋನ್ ಮಾಡಿದ್ರು, ಮೇಡಮ್ 10 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ, ಗುಬ್ಲಾಳದಲ್ಲಿ. ಆಯ್ತು ಬನ್ನಿ ಅಂದೆ. ಬಂದು ಒಂದು ಯಾವುದೋ ಒಂದು ಹುಡುಗ, ಸಣ್ಣ ಹುಡುಗ, ಯಾವುದೋ ಒಂದು ಬಟ್ಟೆ ಹಾಕೊಂಡು, ಈ ಅಪ್ಪ ಸಿನಿಮಾ ಮಾಡ್ತಾನ ಅಂತ ನಾನು, ಸಣ್ಣ ಹುಡುಗ. ಆಮೇಲೆ ಬಂದು ಮೇಡಮ್ ಹಿಂಗಾಗ್ಬಿಟ್ಟಿದೆ, ಶೂಟಿಂಗ್ ಅಲ್ಲೇ ಶುರುವಾಗಿ ಈ ಪಾತ್ರನ ಯಾರೋ ಮಾಡಿ ತಲೆ ಚಚ್ಕೊಂಡು ಎಲ್ಲ ಆಗಿ, ಆಮೇಲೆ ನನ್ ಕರ್ಕೊಂಡು ಹೋದ್ರು. ನಾನು ಆಗಲ್ಲ ಅಂದೆ ಫಸ್ಟು. ಆಮೇಲೆ ಮೇಡಮ್ ಒಪ್ಕೊಳ್ಳಿ ಅಂದ್ರು. ಸರಿ ಮಾಡೋಣ, ಪಾಪ ಹೊಸ ಟೀಮು. ಆಮೇಲೆ ನಾನು ಹೊಸಬ್ರ ಜೊತೆಗೂ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಇವಾಗ. ಒಪ್ಕೊಂಡೆ. ಪಾತ್ರ ಹೆಂಗಿದೆ ಅಂದ್ರೆ, ನಾನು ಬಹುಶಃ ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಕ್ಷಣ ನಾನು ಫಸ್ಟ್ ಡೇ ಇಂದನೂ ನಾನು ಎಂಜಾಯ್ ಮಾಡಿದ್ದೀನಿ. ಫಸ್ಟ್ ಡೇನೆ ಓಡಿಸಿದ್ರು ನನ್ನ ಚೆನ್ನಾಗೆ. ಆಮೇಲೆ ಇದು ಕಂಪ್ಲೀಟ್ಲಿ ಬರೀ ಇದು ಫೋರೆನ್ಸಿಕ್ಸು, ಬಾಡಿ ಕಟ್ ಮಾಡೋದು, ಹುಡ್ಕೋದು, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಸೈಕಲಾಜಿಕಲ್ ಮೂವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಥರದಲ್ಲಿ, ಅಂದರೆ ನಾವು ಈ ಮೆಂಟಲ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಅದು ಒಂಥರ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಹಂಗೆ ನೋಡಿದ್ರೆ ನಾವೆಲ್ಲರೂ ಕೂಡ ಹುಚ್ಚಾಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು. ಪ್ರತಿಯೊಬ್ಬರು, ಎಲ್ಲರಿಗೂ ಇಶ್ಯೂಸ್ ಇರುತ್ತೆ.
ಸೊ ಆ ಇಶ್ಯೂನು ಕೂಡ ಈ ಸಿನಿಮಾದ ಒಂದು ಭಾಗವಾಗಿದೆ. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ಲಿ ಸೈಕಲಾಜಿಕಲ್ ಮೂವಿ ಅಂತ ನಾನು ಕರಿತೀನಿ. ಫಾರೆನ್ಸಿಕ್ಸ್ 4 ಮತ್ತು 6, 4 ಮತ್ತು 6. ಓಕೆ, ಈ ಸಿನಿಮಾ ಏಪ್ರಿಲಲ್ಲಿ ಬಿಡುಗಡೆ ಆಗ್ತಾ ಇದೆ. ಕರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಥ್ಯಾಂಕ್ ಯು ದರ್ಶನ್, ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ. ಇಲ್ಲಾಂದರೆ ನಾನು ಇದನ್ನು ಮಿಸ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಹಾರೈಸಿ, ನಿಮ್ಗಳಿಂದನೇ ನಾವೆಲ್ಲ ಬೆಳೀತಾ ಇರೋದು, ಬೆಳಿಬೇಕು ಇನ್ನು ಮುಂದೇನು. ಸೊ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ರಚನಾ, ನವೀನ್, ಆಮೇಲೆ ನಿಮ್ಮ ಜೊತೆಗೆಲ್ಲಕ್ಕೆ ಆ್ಯಕ್ಚುಲಿ ನಮ್ಮ 3 ಜನದ್ದೇ ಇರ್ತಿತ್ತು ಜಾಸ್ತಿ. ಒಂಥರ ಚೆನ್ನಾಗಿತ್ತು. ಸ್ಲಮ್ ಗಿಮ್ಮಲ್ಲೆಲ್ಲ ಓಡಾಡಿ ಬಂದಿದ್ದೀವಿ. ಸಖತ್ ಎಂಟರ್ಟೈನ್ಮೆಂಟ್ ತೊಗೊಂಡ್ವಿ ನಾವು. ಓಕೆ, ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ದರ್ಶನ್. ಪ್ರಾಮಿಸಿಂಗ್ ಆಗಿತ್ತು. ನಾನಂದರೆ ಫಸ್ಟ್ ಟೈಮ್ ನೋಡಿದ್ದು, ಡಬ್ಬಿಂಗ್ ಆದಮೇಲೆ ನೋಡಿರಲಿಲ್ಲ ಇದನ್ನು. ಸೊ ಥ್ಯಾಂಕ್ ಯು ಕರಣ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಭವಾನಿ ಮ್ಯಾಮ್. ನಿಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಆ್ಯಂಡ್ ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ ಬೆಳಿಬೇಕು ಅಂತಂದರೆ ಮಾಧ್ಯಮ ಮಿತ್ರರಿಂದನೇ ಸಾಧ್ಯ ಆಗೋದು. ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಕರಣ್ ಸರ್ ಹೇಳ್ದಂಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ ಅದು ಬೇರೆನೇ ಇತ್ತು. ಅಂದರೆ ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ಥರ ರೆಡಿ ಮಾಡಿದ್ದು. ಆ್ಯಂಡ್ ಹೋಗ್ತಾ ಹೋಗ್ತಾ ಕತೆ ನೆಕ್ಸ್ಟ್ ಮೀಟಿಂಗ್ ಬಂದಾಗ ಕಂಪ್ಲೀಟ್ಲಿ ಬೇರೆ ಕತೆ. ನಾನು ಒಂದು ಸೆಕೆಂಡ್ ಡೈರೆಕ್ಟರ್ ಮುಖ ನೋಡಿದೆ. ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಅನ್ನೋ ಒಂದು ಡೈಲಾಗ್ ನೆನಪಾಯ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದು ಫೋರೆನ್ಸಿಕ್ಸ್. ಆಮೇಲೆ ಆ ಕತೆನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಒಂದಷ್ಟು ಎಕ್ಸ್ಪೀರಿಯನ್ಸ್ನೆಲ್ಲ ಕಲ್ತಿದ್ದೀನಿ. ತುಂಬ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಿದ್ದು ಕರಣ್ ಸರ್ ಆ್ಯಂಡ್ ಪ್ರೀತಿ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲೆಫ್ಟ್ ರೈಟ್ ಮೇಡಮ್ಸ್, ಥ್ಯಾಂಕ್ ಯು ಸೋ ಮಚ್. ರಚನಾ ತುಂಬ ಗೈಡ್ ಮಾಡಿದ್ದೀರಾ. ಆ್ಯಂಡ್ ಭವಾನಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತಲೆ ತಿಂದಿದ್ದಾರೆ. ಎಂಜಾಯ್ ಮಾಡಿದ್ದೀವಿ, ಸೆಟ್ಟಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀವಿ. ಕೇಳ್ದಂಗೆನೆ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಯಾರಿಗೂ 1 ಸೆಕೆಂಡು ಕೂಡ ಬೋರ್ ಆಗಲ್ಲ. ಎಲ್ಲರ ಕ್ಯಾರೆಕ್ಟರ್ನು ಅಷ್ಟು ಪ್ರಾಮಿಸಿಂಗ್ ಆಗಿದೆ. ಮೇನ್ ಥಿಂಗ್ ಹೇಳ್ಬೇಕು ಅಂತಂದ್ರೆ ಕತೆನೇ ಹೀರೋ. ಆ್ಯಂಡ್ ಸಾಯಿ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಸರ್. ನಾನು ಮ್ಯೂಸಿಕ್ ಕೇಳಿದಾಗ 1 ಸೆಕೆಂಡ್ ವಾವ್ ಅನ್ಸ್ಬಿಡ್ತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ ಟೀಮ್ ಇನ್ನೂ ಎಕ್ಸ್ಟೆಂಡ್ ಆಗಿದೆ. ನಿಕ್ಸೋನ್ ಆಗಿರ್ಬೋದು, ಪ್ರಶಾಂತ್ ಅವರಾಗಿರ್ಬೋದು, ಸೊ ಪೊಲೀಸ್ ದಫೇದಾರ್ ರವೀಂದ್ರ ಸರ್, ಸೊ ನಮ್ಮ ಹುಸೇನ್ ಸರ್ ಆಗಿರ್ಬೋದು, ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕರಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸೆಲೆಕ್ಟ್ ಆಗಿದ್ದು. ಸೊ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಬಿಕಾಸ್ ನಾನು ಈ ಮೂವಿಗೆ ಮುಂಚೆ ಒಂದು 2017ಇಂದ ಮೂವೀಸ್ ಥಿಯೇಟರ್ನ ಟ್ರೈ ಮಾಡ್ತಾ ಇದ್ದವಳು. ಸೊ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್. ಆಡಿಷನ್ಸ್ ಟ್ರೂ ಆಯಿತು ಅನ್ನೋ ಸಂತೋಷ. ಆ್ಯಂಡ್ ಸೆಕೆಂಡ್ಲಿ ಐ ಜಸ್ಟ್ ವಾಂಟ್ ಟು ಸೇ, ಆ್ಯಸ್ ಇಲ್ಲಿವರೆಗೆ ಎಲ್ಲರೂ ಹೇಳಿದ್ರು ಮೂವಿ ಕಾನ್ಸೆಪ್ಟ್ ಖಂಡಿತವಾಗೂ ಆಡಿಯನ್ಸ್ಗೆ ಎಂಗೇಜಿಂಗ್ ಆಗಿರುತ್ತೆ. ಬಿಕಾಸ್ ಎಂಗೇಜ್ಮೆಂಟ್ ಟೈಮ್ ಅನ್ನೋದು ಆಡಿಯನ್ಸ್ದು ಇವಾಗ ತುಂಬ ಪ್ರೆಷಿಯಸ್ಸು. ತುಂಬ ಆಪ್ಷನ್ಸ್ ಇರುತ್ತೆ ಈಗ ಆಡಿಯನ್ಸ್ಗೆ. ನಮ್ಮ ಆಡಿಯನ್ಸ್ ತುಂಬ ಕನ್ನಡ ಆಡಿಯನ್ಸ್ ಇರ್ಬೋದು, ಈವನ್ ಬೇರೆ ಸ್ಟೇಟ್ ಆಡಿಯನ್ಸ್ ಇರ್ಬೋದು, ತುಂಬ ಮೆಚೂರ್ಡ್ ಆಗಿದ್ದಾರೆ, ತುಂಬ ಇಂಟೆಲೆಕ್ಚುಯಲ್ ಆಗಿದ್ದಾರೆ. ಸೊ ಆ ಥರ ಆಡಿಯನ್ಸ್ಗೆ ಐ ಥಿಂಕ್ ದಿಸ್ ಇಸ್ ಅ ಬ್ರಿಲಿಯಂಟ್ ಕಾನ್ಸೆಪ್ಟ್. ಸೊ ಜಾಸ್ತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅದು ಮೂವಿ ನೋಡಿದಾಗಲೇ ಐ ಥಿಂಕ್ ಇಟ್ ಗಿವ್ಸ್ ಅ ಲಾಟ್ ಆಫ್ ಎಂಗೇಜಿಂಗ್ ವ್ಯಾಲ್ಯೂ. ಸೊ ಥ್ಯಾಂಕ್ ಯು ಬಂದವರೆಲ್ಲರಿಗೂ. ಸೊ ಒನ್ಸ್ ಅಗೈನ್ ಐ ಗಿವ್ ಅ ಬ್ಯೂಟಿಫುಲ್ ಥ್ಯಾಂಕ್ಸ್ ಫಾರ್ ದರ್ಶನ್ ಆ್ಯಂಡ್ ಕರಣ್ ಸರ್ ಆ್ಯಂಡ್ ಪರ್ಪಲ್ ಪಿಕ್ಚರ್ಸ್. ಥ್ಯಾಂಕ್ ಯು. ನೀವು ನೇರವಾಗಿ ಮಾತಾಡ್ತೀರಾ, ನೇರ ನಡೆ ನೇರ ನುಡಿ ಅನ್ನೋ ಥರ ಬಂತು. ಸೊ ಅದಕ್ಕೋಸ್ಕರ ಸತ್ಯ ಕಹಿಯಿಂದ ರೈಟ್ರು ಯಾರು ಬೇಕಲ್ಲ ಹೊಸದಾಗಿ ಅಂತ ಮಾಡಿದೆ. ಈಗ ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ. ಮೊದಲನೇ ಸಲ ಮಾತಾಡ್ತಿರೋದು. ಆ್ಯಕ್ಚುಲಿ ನಾನು ಜಾಸ್ತಿ ಮಾತುಗಳು ಆಡಲ್ಲ, ಪರ್ಸ್ನಲಾಗಿ ಮಾತಾಡ್ತೀನಿ. ನನ್ನ ಬಗ್ಗೆ ಕೆಲಸ ಮಾತಾಡಬೇಕು, ನಾನು ಮಾತಾಡಬಾರ್ದು ಅನ್ನೋ ನನ್ನ ಉದ್ದೇಶ. ನಮ್ಮ ಕರಣ್ ಸರು ನನಗೆ ಇಡೀ ಟೀಮಲ್ಲೇ ಇನ್ಸ್ಪೈರ್ ಆಗಿರೋದು ಅವರೇ. ನಾನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂದ್ರೂ ಅದು ಅವರೇ ಕಾರಣ ಆಗ್ತಾರೆ. ಅವರ ನಾವು ಎಷ್ಟೋ ಸಿನಿಮಾ ಮಾಡಿದ್ದೀವಿ ಮೇಡಮ್, ಒಂದು 7 ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ ಬಂದು. ಅಷ್ಟು ಜನ ಪ್ರೊಡ್ಯೂಸರ್ಗಳು ನೋಡಿದಾಗ ಜೆನ್ಯೂನ್ ಅನ್ನೋದು ಯಾರಲ್ಲೂ ಕಾಣಲ್ಲ.
ಬಟ್ ನಮ್ಮ ಟೀಮಲ್ಲಿ ಏನಿದೆ, ನಮ್ಮ ಕರಣ್ ಸರ್ ಅನ್ನೋರು ತುಂಬಾ ಅದೇ ನಾನು ಹೊಗಳ್ತಿಲ್ಲ, ಬಟ್ ಅದೇನಂದ್ರೆ ಅವ್ರ ಮನಸ್ಸಲ್ಲಿ ಏನೋ ಆ ಥರ ಇದೆ. ಒಂದು ಸಣ್ಣ ಇಶ್ಯೂ ಆಗಲಿ, ಒಂದು ಪ್ರಾಬ್ಲಮ್ಸ್ ಆಗಲಿ, ಒಂದು ಏನೇ ಆಗಲಿ, ನಮ್ಮ ಟೀಮಲ್ಲಿ ಯಾವುದೋ ಒಂದು ಬಂದಿಲ್ಲ ಮೇಡಮ್. ನಾವು ರೈಟಿಂಗ್ ಮೊರೆಗೆ ಸ್ಟಾರ್ಟ್ ಮಾಡ್ಬೇಕಾರೆ ನಾವೇನು ಸ್ಟಾರ್ಟ್ ಮಾಡ್ಬೇಕನ್ನ ಅಂದ್ಕೊಂಡು ಪ್ರತಿಯೊಂದು ಸೀನು ಪ್ರತಿಯೊಂದು ಅದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಾ ಇದ್ರು. ನಾವೇನು ಬರ್ದಿದ್ದೀವಿ, ಏನು ಮಾಡಿದ್ದೀವಿ, ಪಕ್ಕ ಪ್ಲಾನಿಂಗು. ನಮ್ಮ ಫಸ್ಟ್ ಸಿನಿಮಾ ನಮ್ಮ ಇವರೆಲ್ಲ ಕಾಶಿನಾಥ್ ಸರ್ ಎಲ್ಲ ಹಿಂಗೆ ಪ್ಲಾನ್ ಮಾಡ್ತಿದ್ರು, ಟೇಬಲ್ ಇದಾಗೋ ಸ್ಕ್ರಿಪ್ಟ್ ಆಗಬೇಕು ಅಂತ. ಸೊ ನಾವಿವತ್ತೇನು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಿದ್ವಲ್ಲ, ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇದು ಆ್ಯಕ್ಚುಲಿ. ಸೊ ಪ್ಯಾನ್ ಇಂಡಿಯಾ ಮಾಡಿಲ್ಲ ನಾವು, ಬಟ್ ಸಿನಿಮಾ ಆದಮೇಲೆ ನಾವು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾವು ಮಾಡಿಲ್ಲ. ನಾವು ರೈಟಿಂಗಲ್ಲಿ ನಾವೇನು ಮಾಡ್ಕೊಂಡಿದ್ದೋ ಫಸ್ಟು ಅದನ್ನೇ ಪ್ರತಿಯೊಂದು ಯಥಾತತ್ವವಾಗಿ ಶೂಟ್ ಮಾಡಿದ್ದಾರೆ ಮೇಡಮ್. ಯಾವುದು ಸುಧಾ ಮಿಸ್ ಮಾಡಿಲ್ಲ. ಅದರಲ್ಲೂ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ತುಂಬ ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಸುಧಾ ನಮ್ಗೆ ಇವರೇ ಬೇಕು ಅಂತ ನಾವು ಒಂದು 10-15 ಜನ ಎಲ್ಲ ಬೇರೆ ಚೇಂಜ್ ಮಾಡಿ ಸೆಲೆಕ್ಟ್ ಮಾಡೋವಂಥದ್ದು. ಸೊ ಆ್ಯಟ್ಸಪ್ ನಮ್ಮ ಕರಣ್ ಸರ್ಗೆ ಫಸ್ಟ್ ಏನಕ್ಕೆ ಅಂದರೆ ಅನ್ನದಾತ ಅಂತ ನಾವೇನು ಹೇಳ್ತೀವಿ, ಅವರು ಅಷ್ಟು ಪೇಷನ್ಸಿಂದ ನಮ್ಮ ಕೆಲಸಗಳು ನೋಡಿಕೊಂಡು ಇಲ್ಲಿರೋ ಪ್ರತಿಯೊಬ್ಬರು ಟೀಮ್ಗೂ ಅವರು ಯಾವಾಗಲೂ ಜೆನ್ಯೂನ್ ಆಗಿ ಅವ್ರ ವ್ಯಕ್ತಿ ನೋಡ್ಬಿಟ್ಟೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಇನ್ಫ್ಲುಯೆನ್ಸ್ ನೋಡ್ಬಿಟ್ಟು ಅವ್ರು ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ ಮೇಡಮ್. ಅದೊಂದು ನನ್ನ ಅವ್ರಿಗೆ ಧನ್ಯವಾಗಿರ್ತೀನಿ. ಮೊನ್ನೆ ಟೋಬಿ ಸಿನಿಮಾ ಶೂಟ್ ಮುಗಿಸ್ಕೊಂಡು ಬಂದಿದ್ದೆ. ಸೊ ನನ್ನ ಲುಕ್ ನೋಡಿ ನನ್ನ ಸ್ನೇಹಿತ, ಆ್ಯಕ್ಚುಲಿ ಕರಣ್ ಬಂದು ನನ್ನ ಬಾಲ್ಯ ಸ್ನೇಹಿತ, ನಾನು ನೋಡಿ ಅವನು ಈ ಪಾತ್ರನಿಗೆ ಸೂಟ್ ಆಗ್ತೀವಾ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಸೆಟ್ಟಲ್ಲಿ ಮಟನ್ ಅಂಗಡಿ ಮತ್ತೆ ತಿರುಗಿ ಸೇರಿಸ್ಬಿಟ್ರು. ಅಲ್ಲಿ ಮಟನ್ ತೆಗಿತಾ ಇದೆ, ಇಲ್ಲಿ ಫಿಶ್ ಕುಯಿ ಅಂದರು. ಅದು ಇದು ಬೇರೆ ಶಾರ್ಪ್ ಇರಲಿಲ್ಲ, ಹೊಡಿತಾ ಇದೀನಿ ಕಟ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ತೋರಿಸಿದ್ರು. ಸೊ ಮತ್ತು ದರ್ಶನ್ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರ ಒಂದು ವರ್ಕ್ ಮಾಡೋ ಶೈಲಿ ಏನಿದೆ ಆ್ಯಸ್ ಎ ಡೈರೆಕ್ಟರ್, ಒಂದು ಕತೆ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡೋದಾಗಲಿ ಏನೇ ಇರಲಿ, ಫುಲ್ ಕತೆ ನನಗೂ ಗೊತ್ತಿಲ್ಲ, ಬಟ್ ನನ್ನ ಪಾತ್ರದ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಯಾವ ರೀತಿ ಔಟ್ಪುಟ್ ತರಬೇಕು ಅನ್ನೋದು ತುಂಬ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಂಡಿದ್ದಾರೆ. ತುಂಬ ದೊಡ್ಡ ಡೈರೆಕ್ಟರ್ಸ್ ನೋಡಿದ್ದೀನಿ ನಾನು, ಸುಮಾರು ಸಿನಿಮಾದಲ್ಲೇ ಮಾಡಿದ್ದೀನಿ. ಬಟ್ ಸಸ್ಪೆನ್ಸ್ರಲ್ಲಿ ಇದು ನಂದು ಸೆಕೆಂಡ್ ಸಿನಿಮಾ. ಇದಕ್ಕಿಂತ ಮುಂಚೆ ತಮಿಳಲ್ಲಿ ಒಂದು ಮಾಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ ಆಫ್ 4 and 6. ಆ್ಯಂಡ್ ನಮ್ಮ ಮೀಡಿಯಾ ಅವರಿಂದ ಫುಲ್ ಸಪೋರ್ಟ್ ನಮಗೆ ಬೇಕು ಅಂತ ನನ್ನ ಕಡೆಯಿಂದ ಹೃದಯದಿಂದ ಕೇಳ್ಕೊತೀನಿ. ಸ್ವಲ್ಪ ಲೈಟಾಗಿ ನರ್ವಸ್ ಆಗಿದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ಥ್ಯಾಂಕ್ ಯು.